ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಧ್ಯಾಯೇ ಸರ್ವೈಜ್ಞೋಪಶಾಂತಿಯೇ ಬೆನಕೆ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಉಪ್ಪು ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಬುಧರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ಹನುಮದ್ ವೈಭವದಿಂದ ಕಟ್ಕೊಳ್ಳಲಾಗಿದೆ. ಏನಿದ್ರ ಕತೆ ವಿಶೇಷ ಅಂದರೆ, ಹನುಮಾನ್ ಹುಟ್ಟೋದಕ್ಕೆ ಪೂರ್ವದಲ್ಲಿ ಅನೇಕ ಕಾರಣಗಳಿದೆ. ಆ ಅನೇಕ ಕಾರಣಗಳು ಯಾವುವು, ಮತ್ತೆ ಹನುಮಾನ್ ಅನ್ನೋ ಹೆಸರಿಗೆ ಬಂತು, ಅಂಜನಿ ಪುತ್ರ ಹೇಗಾದ್ರು, ಮತ್ತೆ ಯಾರು ಇವರು ಅಂಜನಿ, ಯಾರು ಕೇಸರಿ, ಯಾಗಾದ್ರು ಇವರು ವಾಯುಪುತ್ರ ಹೇಗಾದ್ರು, ಮತ್ತೆ ಶಿವ ಪಾರ್ವತಿ ರುದ್ರಾಂಶ ಸಂಬೋಧನ ಹುಟ್ಟುದು, ಏನಿದೆ ಕಥೆ ವಿಷಯ, ಇವೆಲ್ಲ ನಿಮಗೆ ಇವರ ಪರಿಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಈ ನನ್ನ ಕಥೆನ ಎಲ್ಲೂ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ದೆ ಆಗಲೇ ನಿಮಗೆ ಪರಿಪೂರ್ಣ ಅರ್ಥ ಆಗುತ್ತೆ. ಆಂಜನೇಯ ಸ್ವಾಮಿ ಹುಟ್ಟಲು ಪ್ರಮುಖ ಕಾರಣಕರ್ತರು ನಾರದರು. ಹಾಗೆ ಅಂದ್ರೆ ಅವರು ಮಾಯೆಗೆ ಒಳಗಾಗಿ ಭಗವಾನ್ ಮಹಾವಿಷ್ಣು ಬಳಿ ಹೋಗಿ ಒಂದು ಸುಂದರ ರೂಪ, ನಿನ್ನ ರೂಪ ಕೊಡು ಅಂತ ಕೇಳಿದಾಗ ಅದಕ್ಕೆ ಅವರು ಮೆಚ್ಚಿ ಹರಿ ಅನ್ನೋದು ಮತ್ತೊಂದು ಹೆಸರು ಕಪಿ ಅಂತ, ಆ ಕಪಿ ರೂಪನೇ ಆ ನಾರದರು ಕೊಡ್ತಾರೆ. ತಾನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದ ಹೆಣ್ಣನ್ನ ಭಗವಾನ್ ಮಹಾವಿಷ್ಣು ಮದುವೆ ಮಾಡ್ಕೊಂಡ್ರು ಅಂತ ಹೇಳಿ ಅವರು ಅದಕ್ಕೆ ಕೋಪಾಧಿಕ್ತರಾಗಿ ಕೊಟ್ಟಂತ ಶಾಪ, ನೀನು ನನಗೆ ಕೊಟ್ಟಂತ ಈ ವಾನರ ಮುಖ ಮುಂದೊಂದು ದಿನ ನಿನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದಾಗ ನೀನು ಈ ವಾನರ ಸಹಾಯದಿಂದ ಬಿಡಿಸ್ಕೊಂಡ್ಬರ್ಬೇಕಾಗತ್ತೆ ಅಂತ ಶಾಪ ಕೊಟ್ಟಿದ್ರು. ಅದು ಶಾಪ ಆದ್ರೂ ಮುಂದೆ ನಡಿಬೇಕಾಗಿತ್ತು, ಆದರೆ ಭಗವಂತನಿಗೆಲ್ಲ ಗೊತ್ತಿರೋದ್ರಿಂದ ಆ ಶಾಪನ ತೆಗೆದುಕೊಂಡ್ರು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಗಾರ್ಧಬನೇಶ್ವರ ಅನ್ನೊಬ್ಬ ರಾಕ್ಷಸ ಶಿವನನ್ನ ಕುರಿತು ಘೋರ ತಪಸ್ಸನ್ನು ಆಚರಿಸಿ ಒಂದು ವರ ಪಡೆದಿದ್ದ. ಏನಪ್ಪಾ ಅಂದ್ರೆ, ಅವನ ಸಾವಿನ ವಿಚಾರ ಒಂದು ನನಗೆ ಮತ್ತೆ ಶಿವನಿಗೆ ಮಾತ್ರ ಗೊತ್ತಿರಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ರಹಸ್ಯವಾಗಿದ್ದ. ಇದರಿಂದ ಏನಾಯ್ತು, ಮುಂದೆ ಲೋಕಕಂಟಕನಾದ ಆ ಗಾರ್ಧಬನೇಶ್ವರ ಎಲ್ಲಾ ದೇವಾನು ದೇವತೆಗಳನ್ನ ಜಯಿಸಿ ಬಹಳ ಕಷ್ಟಕ್ಕೀಡಾದ. ಆ ಸಂದರ್ಭದಲ್ಲಿ ಭಗವಾನ್ ಮಹಾವಿಷ್ಣುವಿನ ಮೊರೆ ಹೋದ್ರು ಎಲ್ಲಾ ದೇವಾನು ದೇವತೆಗಳು. ಆಗ ಆ ಸಂದರ್ಭದಲ್ಲಿ ಭಗವಾನ್ ಮಹಾವಿಷ್ಣು ದೇವತೆಗಳನ್ನ ಕರ್ಕೊಂಡು ಪರಮಾತ್ಮನಾದ ಪರಶಿವನ ಬಳಿ ಬಂದು ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಾನು ಅವನಿಗೆ ಕೊಟ್ಟಂತ ವರ ಅದು ರಹಸ್ಯವಾಗಿದೆ, ಹಾಗಾಗಿ ನಾನು ಹೇಳಿದೆ ಅದು ದ್ರೋಹ ಬರಬೇಕಾಗುತ್ತೆ. ಅವಾಗ ಹೇಳ್ತಾನೆ ಪರಮಾತ್ಮ, ನಾನು ನೀನು ಒಂದೇ, ಶಿವ ಕೇಶವ ಭೇದವಿಲ್ಲ, ನಿನಗೆ ಆ ಶಕ್ತಿ ಇದೆ, ಹಾಗಾಗಿ ನೀನೇ ಅದನ್ನ ತಿಳ್ಕೊಂಡು ಅವನ್ನ ಸಂಹಾರ ಮಾಡೋದಾಗ ಎಷ್ಟು ಪರಿಪರಿಯಾಗಿ ದೇವತೆಗಳು ಹೇಳಿದಿರೋವಾಗ ಆಗ ಒಂದು ಸವಾಲ್ ನೋಡ್ತಾರೆ ಭಗವಾನ್ ಮಹಾವಿಷ್ಣು. ನಾನು ಅವನ ಸಾವಿನ ರಹಸ್ಯನ ಭೇದಿಸಿ ಅವನ ಸಂಹಾರ ಮಾಡಿದ್ದೆ ಆದಲ್ಲಿ ನೀನು ನನಗೆ ದಾಸನಾಗಬೇಕು ಅಂತಾರೆ. ಅದಕ್ಕೆ ಒಪ್ಪಿದಂತ ಶಿವ, ಹಾಗೇಲಿ ಒಂದು ಪಕ್ಷ ನೀನು ಆ ರಹಸ್ಯನ ಭೇದಿಸಿ ನೀನು ಅವನ ಸಂಹಾರ ಮಾಡಿದರೆ ನಾನು ನಿನಗೆ ದಾಸನಾಗಿರ್ತೀನಿ ಅಂತಾರೆ. ಹಾಗಾಗಿ ಇದು ಒಂದು ಕಾರಣ. ಮುಂದೆ ಏನಾಗುತ್ತೆ, ಕಾಲಕ್ರಮೇಣ ಭಗವಾನ್ ಮಹಾವಿಷ್ಣು ಕೃತಯುಗದಲ್ಲಿ ಮತ್ತೊಂದು ಅವತಾರ ಎತ್ಕೊಂಡ್ಬರ್ತಾರೆ, ಅದೇ ನರನಾರಾಯಣ. ಆ ಸಂದರ್ಭದಲ್ಲಿ 8 ದಿಕ್ಕುಗಳಲ್ಲಿನೂ ರಾಕ್ಷಸರ ಹಾವಳಿ ಹೆಚ್ಚಾಗಿದೆ. ಸುಮಾಲಿ, ವಿದ್ಯುನ್ಮಾಲಿ, ಧನುವಿನ ಮಕ್ಕಳು, ದ್ವಿತೀಯನ ಮಕ್ಕಳು ಆ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನೆಲ್ಲ ಧ್ವಂಸ ಮಾಡೋ ಸಂದರ್ಭದಲ್ಲಿ ಗೋವುಗಳನ್ನ ಸಂಹಾರ ಮಾಡಿ ತಿನ್ನುವಂಥ ಸಂದರ್ಭದಲ್ಲಿ ದೇವತೆಗಳಿಗೆ ಕಲ್ಲಾಲಾಗತ್ತೆ. ಎಲ್ಲರೂ ಹೋಗಿ ಮತ್ತೆ ಪರಮಾತ್ಮನದ ಪರಶಿವನ ಬಳಿ ಹೋಗಿ ಕೇಳ್ತಾರೆ. ಅವಾಗ ಪರಮಾತ್ಮ ಪರಶಿವ ತನ್ನ ದಿವ್ಯವಾದ ಒಂದು ಚಕ್ಷುಸಿನಿಂದ ನೋಡ್ತಾರೆ. ಆವಾಗ ಆ ಸಂದರ್ಭದಲ್ಲಿ ನರ ಮತ್ತೆ ನಾರಾಯಣರು ಭೂಮಿ ಮೇಲೆ ಇರ್ತಾರೆ. ಯಾಕಂದ್ರೆ ಭಗವಾನ್ ಮಹಾವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಆ ರೂಪ ತರಿಸ್ಕೊಂಡು ಭೂಮಿ ಮೇಲೆ ಬಂದಿರ್ತಾರೆ, ಬದ್ರಿಕಾಶ್ರಮದಲ್ಲಿರ್ತಾರೆ. ಎಲ್ಲ ದೇವಾನು ದೇವತೆಗಳು ಹೋದಾಗ ನರನಾರಾಯಣರು ಸ್ವತಃ ಈಶ್ವರ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆವಾಗ ಅದು ಬಂದದನ್ನು ನೋಡಿ ನರನಾರಾಯಣ ಎಲ್ಲಾ ದೇವಸಮೂಹಗಳು ಬಂದು ನೋಡಿ ಸಂತೋಷಭರಿತಾಗಿ ಶಿವನನ್ನು ಆಲಂಗಿಸಿ ಬಂದ ವಿಚಾರ ಹೇಳಿದಾಗ ಅವಾಗ ಹೇಳ್ತಾರೆ, ಸ್ವಾಮಿ ಲೋಕಕಂಟಕರಾಗಿದ್ದಾರೆ, ಹಾಗಾಗಿ ನೀನು ಮತ್ತೆ ಒಂದು ಅವತಾರ ತೆಡಿಬೇಕಾಗುತ್ತೆ ಅಂದಾಗ ಅವಾಗ ಹೇಳ್ತಾರೆ, ನಾನು ಅವತಾರ ಬರಬೇಕು ಈ ಭೂಮಿ ಮೇಲೆ ಅಂದ್ರೆ ನಿಮ್ಮೆಲ್ಲರ ಸಹಾಯ ಅಗತ್ಯ, ಹಾಗಾಗಿ ಶಿವನ ಕೇಳ್ಕೊಳ್ತಾನೆ, ನೀನು ಒಂದು ರೂಪ ಎತ್ಕೊಂಡು ಬರಬೇಕು, ನನಗೆ ಒಂದು ಮಾತು ಕೊಟ್ಟಿದ್ದೆ, ಆ ಗಾರ್ಧಬನೇಶ್ವರನ ಸಂಹಾರ ಮಾಡೋದಕ್ಕೆ ಜ್ಞಾಪಕ ಇದೆಯಾ, ನಾನೇನಾದ್ರೂ ಆ ಸಾವಿನ ವಿಚಾರ ತಿಳ್ಕೊಂಡು ಅವನ ಸಂಹಾರ ಮಾಡಿದ್ದೆ ಆಗಲೇ ನನಗೆ ನೀನು ದಾಸನಾಗಿರ್ತೀಯ ಅಂತ. ಈಗ ಆ ಸಂದರ್ಭ ಬಂದಿದೆ, ನನಗೆ ನೀನು ದಾಸನಾಗ್ಬೇಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶಿವ ಬಹಳ ಸಂತೋಷದಿಂದ ಒಪ್ಕೊಂಡು ಹೇಳಿ ಏನಾಗ್ಬೇಕು ಅನ್ನೋವಾಗ ಎಲ್ಲರೂ ತಮ್ಮ ದಿವ್ಯ ತೇಜಸ್ನ ತೆಗೆದು ಒಂದು ಅದ್ಭುತವಾದ ಒಂದು ಬೆಣ್ಣೆಯ ರೂಪ ತಿಳಿದ್ರು. ಅದು ಅಘೋರ ಶಕ್ತಿ ಉಳ್ಳದು. ಹಾಗಾಗಿ ಎಲ್ಲಾ ದೇವಾನ ದೇವತೆಗಳು ತಮ್ಮ ಒಂದು ಅದ್ಭುತ ಒಂದು ಅಂಶದ ಶಕ್ತಿನ ಅದೆಲ್ಲ ತೊಡಗಿಸಿದ್ರು. ನರ ಮತ್ತೆ ನಾರಾಯಣ ಶಿವ ಎಲ್ಲರೂ ಆ ಅಂಶಕ್ಕೆ ಆ ಒಂದು ಅದ್ಭುತವಾದ ಬೆಣ್ಣೆಯ ರೂಪದಲ್ಲಿದ್ದಂತ ಅದನ್ನ ಸಾಕ್ಷಾತ್ ಶಿವನಿಗೆ ಕೊಡ್ತಾನೆ. ಇದು ನೀನು ಧರಿಸು, ಕಾಲ ಅಂತ ಬಂದಾಗ ಅದನ್ನ ಪಾರ್ವತಿಯಲ್ಲಿ ವಿನಿಯೋಗಿಸು,
ಅನಂತರ ಮುಂದೆ ಏನಾಗುತ್ತದೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ನರನಾರಾಯಣರು ಅವ್ರನ್ನ ಆಶೀರ್ವದಿಸಿ ಕಳಿಸ್ಕೊಟ್ರು. ಅಲ್ಲಿಂದ ಎಲ್ಲ ಹೊರಟಂತ ದೇವತೆಗಳು ಮುಂದೆ ಒಂದು ದಿನ ಅಂದ್ರೆ ಶಿವ ಮತ್ತೆ ಪಾರ್ವತಿಯರು ಪಾರ್ವತಿಗೆ ಬೈಕ್ ಆಯ್ತಂತೆ, ಸ್ವಾಮಿ ನಾನು ವಾನರಿ ಆಗ್ಬೇಕು, ನೀವು ವಾನರ ಆಗ್ಬೇಕು ಅನ್ನೋವಾಗ ಎಲ್ಲಿ ಹೋಗೋದು ವಾನರಾಗಿ. ಆ ಸಂದರ್ಭದಲ್ಲೇ ಏನು ನಾವು ವೆಂಕಟಾಚಲ ಅಂತೀವಲ್ಲ, ಆ ಬೆಟ್ಟದಲ್ಲಿ ತಾಯಿ ಜಗನ್ಮಾತೆ 1000 ವರ್ಷಗಳ ಕಾಲ ವಾನರೆಯಾಗಿ ಬಹಳ ಅದ್ಭುತವಾಗಿ ತಮ್ಮ ಜೀವನನ ಕಳಿಸ್ತಾ ಇದ್ರು. ಯಾಕೆ ಅಂತ ನಿಮ್ಮ ಮುಂದೆ ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆಗೆ ಪರಮಾತ್ಮನಲ್ಲಿದ್ದಂಥ ಆ ಅದ್ಭುತವಾದ ಎಲ್ಲಾ ದೇವತೆಗಳ ಆ ಶಕ್ತಿನ ತಾಯಿಯಲ್ಲಿ ಸಂಯೋಗಿಸಿದ್ರು. ಆ ಗರ್ಭದಲ್ಲಿ ಹೋದಾಗ ತಾಯಿ ಜಗನ್ಮಾತೆನೂ ಸಹ ಆ ಶಕ್ತಿಯನ್ನು ತಡಿಲಿಕ್ಕಾಗಿಲ್ಲ. ಒಂದು ರೀತಿ ಈ ಅಗ್ನಿಗುಂಡ ಹೇಗೆ 1000 ಅಗ್ನಿಗುಂಡಗಳು ಹೇಗೆ ಒಮ್ಮೆ ಈಚೆ ಬರುತ್ತೋ ಆ ರೀತಿ ತಾಯಿ ಒಳಗಡೆ ಆಗ್ತಾ ಇದೆ. ಆವಾಗ ತಾಯಿ ಜಗನ್ಮಾತೆ ಏನ್ ಮಾಡೋದು, ತನ್ನ 3ನೇ ಕಣ್ಣು ಅಂದ್ರೆ ಅಗ್ನಿನೇ 3ನೇ ಕಣ್ಣಾಗಿದ್ದ ಆ ಅಗ್ನಿಯನ್ನ ಈಚೆ ಬಿಟ್ಟು ಹೇಳಿದ್ರು, ಅಗ್ನಿ ಇದನ್ನ ಧರಿಸು ಅಂದಾಗ ಆ ಅಗ್ನಿ ಆ ಕ್ಷಣ ಅಹಂಕಾರದಿಂದ ನಾನು ಅಗ್ನಿ, ನಾನು ಇದನ್ನ ಈಗ ಕೊಟ್ಟಿರುವಂತ ಈ ಒಂದು ಜ್ವಾಲೆನ ಧರಿಸಕ್ಕಾಗಲ್ಲ ಅಂದಾಗ ಆ ಕೊಟ್ಟಾಗ ಆ ಅಗ್ನಿನೇ ಸಹ ಅಗ್ನಿ ಬಂದಂತ ಜ್ವಾಲೆನ 3 ದಿನ ತಡಿಲಿಕ್ಕಾಗಲ್ಲ, ಒದ್ದಾಡೋಗ್ಬಿಟ್ರು ವಿಲಿ ಅಂತ. ಕೊನೆಗೆ ಇದನ್ನೆಲ್ಲ ನೋಡ್ತಿದ್ದಂತ ವಾಯುದೇವ ಕರೆದಿ ಹೇಳಿದ್ರು, ಪರಮಾತ್ಮ ನೀನ್ ಧರಿಸ್ಕೊಂಡಾಗ ಆ ಅದ್ಭುತವಾದ ಜ್ವಾಲೆನ ಪರಮಾತ್ಮನಲ್ಲಿ ನೆಮಿಸಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದನ್ನು ತೆಗೆದುಕೊಂಡಾಗ ಅದನ್ನು ಅವರು 1000 ವರ್ಷಗಳ ಕಾಲ ತನ್ನಲ್ಲಿ ಅಡಗಿಸಿದ್ರು. ಪರಮಾತ್ಮ ಹೇಳ್ತಾನೆ, ಸಂದರ್ಭ ಬಂದಾಗ ಹೇಳ್ತೀನಿ, ಅದನ್ನ ಒಂದು ಹಣ್ಣಿನ ಮೂಲಕ ನೀನು ನಾನು ಯಾರಿಗೆ ಹೇಳ್ತೀನೋ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾನೆ. ಅದನ್ನ ಸರಿ ಅಂತ ತಿಳ್ಕೊಂಡು ಆ ವಾಯುದೇವಿಯಲ್ಲಿ ಹರಡ್ತಾನೆ. ಮುಂದೆ ಈ ಅಂಜನಾದೇವಿ ಯಾರು ಅಂತ ಹೇಳ್ತೀನಿ ಕೇಳಿ. ಈ ಅಂಜನಾದೇವಿ ಸಾಕ್ಷಾತ್ ಗೌತಮ ಮತ್ತೆ ಅಹಲ್ಯರ ಮಗಳು. ಗೌತಮರಿಗೆ ಒಬ್ಬ ಗಂಡು ಒಂದು ಹೆಣ್ಣು, ಒಬ್ಬ ಶತಾನಂದ. ಅವನು ಮುಂದೆ ಜನಕ ಮಹಾರಾಜರ ಆಸ್ಥಾನ ಗುರುಗಳಾಗ್ತಾನೆ. ಮತ್ತೆ ಈ ಅಂಜನಾದೇವಿ ಮುಂದೆ ಯಾರು ಅಂದ್ರೆ ಕುಂಜರ ಮತ್ತೆ ವಿಂಧ್ಯಾವಳಿ ಅನ್ನೋರಿಗೆ ಆ ಮಗುನ ಕೊಡ್ತಾರೆ. ಯಾಕೆಂದ್ರೆ ಈ ಅಹಲ್ಯ ಬಹಳ ಸುಂದರವಾಗಿರ್ತಾಳೆ. ಸುಂದರವಾಗಿರೋದನ್ನ ಹೇಗಾದ್ರೂ ಅನುಭವಿಸ್ಬೇಕು ಅಂತೇಳಿ ಆ ಇಂದ್ರ ಗೌತಮರ ರೂಪ ಧರಿಸಿ ತಾಯಿ ಜಗನ್ಮಾತೆ ಆದ ಅಹಲ್ಯನ ಅಪಹೃತ ಮಾಡ್ತಾನೆ ಮಾನನ. ಇದನ್ನ ತಿಳಿದಂತ ಈ ಗೌತಮರು ಅವ್ರಿಗೆ ಶಾಪ ಕೊಡ್ತಾಳೆ. ಏನಂದ್ರೆ, ನೀನು ರಾಮ ಬರುವವರೆಗೂ ನೀನು ಶಿಲೆಯಾಗಿರೋ, ಕಲ್ಲಾಗಿರೋ ಅಂತ ಹೇಳಿ ಶಾಪ ಕೊಡ್ತಾನೆ. ಅವರು ಶಾಪ ಕೊಟ್ಟಾಗ ತನ್ನಲ್ಲಿದ್ದ ಅದ್ಭುತ ಶಕ್ತಿ ಕಳೆದೋಗುತ್ತೆ. ಆವಾಗ ಆಲೋಚನೆ ಮಾಡ್ತಾರೆ ಈ ಗೌತಮರು, ಈ ಮಕ್ಕಳು ಅನಾಥರಾಗ್ಬಿಡ್ತಾರಲ್ಲ, ಏನ್ ಮಾಡೋದಾಗ ಆ ಸಂದರ್ಭದಲ್ಲಿ ನಾರದರು ಬರ್ತಾರೆ. ನೀನೇನು ಆಲೋಚನೆ ಮಾಡ್ಬಿಡ, ನೀನ್ ತಪಸ್ಸು ಬರಡು, ಈ ನಿನ್ನ ಮಗನನ್ನ ಜನಕ ಮಹಾರಾಜನ ಆಸ್ಥಾನಕ್ಕೆ ಕೊಡ್ತಾನೆ, ಮುಂದೆ ಅವನು ಕುಲಗುರು ಹಾಕ್ತಾನೆ. ಮತ್ತೆ ಈ ಹೆಣ್ಣು ಮಗಳನ್ನ ಕುಂಜರ ಮತ್ತೆ ಸಂಧ್ಯಾವಳಿ ಅನ್ನೋರಿಗೆ ಕೊಡ್ತೀನಿ, ಅವ್ರು ಅದನ್ನ ಸಾಕ್ತಾರೆ ಅಂದಾಗ ಸಂತೋಷದಿಂದ ಅವ್ರನ್ನ ಕೊಟ್ಟುಬಿಟ್ಟು ಗೌತಮರು ತಪಸ್ಸು ಹೊರಡ್ತಾರೆ. ರಾಮಚಂದ್ರ ಬರೋವರೆಗೂ ನಾನು ತಪಸ್ಸು ಮಾಡ್ತೀನಿ ಅಂತ. ಮುಂದೆ ಈ ಕುಂಜರ ಮತ್ತೆ ಸಂಧ್ಯಾವಳಿಗೆ ಮಗಳಾಗಿ ಈ ಹೆಣ್ಣು ಮಗಳು ಬರ್ತಾರೆ. ಬಹಳ ವರ್ಷಗಳ ಕಾಲ ಕುಂಜರ ಮತ್ತು ಸಂಧ್ಯಾವಳಿಗೆ ಮಕ್ಕಳಿಲ್ಲದ ಕಾರಣ ನಾರದರ ಮೂಲಕ ಆ ಮಗನ ಅಂತ ತಿಳ್ಕೊಂಡು ಸಾಕ್ತಾರೆ. ಈ ಅಂಜನ ಯಾರು ತಿಳ್ಕೊಬೇಕಲ್ವಾ, ಈ ಅಂಜನ ಪೂರ್ವದಲ್ಲಿ ಪುಂಜಿಕಾ ಸ್ಥಳ ಅನ್ನೋ ಅಪ್ಸರೆ. ಆ ಅಪ್ಸರೆನ ರಾವಣ ಹಾಳು ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಕೊಡು ಅಂತ ಹೇಳ್ಕೊಂಡು ಬ್ರಹ್ಮದೇವರ ಬಳಿ ಹೋದಾಗ, ಈ ನಿನಗೆ ಬಂದಿರುವಂತ ಸಮಸ್ಯೆ ಪರಿಹಾರ ಆಗ್ಬೇಕಂದ್ರೆ ಗಂಗೋತ್ರಿ ಅಲ್ಲಿ ಕುತ್ಕೊಂಡು ತಪಸ್ ಮಾಡು, ಆದ್ರೆ ಒಂದು ಷರತ್ತು, ಯಾವುದೇ ಕಾರಣಕ್ಕೂ ನೀನು ದೂರ್ವಾಸರ ಕಣ್ಣಿಗೆ ಬೀಳ್ಬೇಡ, ಒಂದು ಪಕ್ಷ ಬಿದ್ರು ಅವ್ರ ಸಾಹಸಕ್ಕೆ ಹೋಗ್ಬೇಡ ಅಂದಾಗ ಹೇಳ್ತಾರಲ್ಲ, ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂದಾಗ ಆ ಸಂದರ್ಭದಲ್ಲಿ ದೂರ್ವಾಸನ ಅಲ್ಲೇ ಇರ್ತಾರೆ. ಅವರು ತಪಸ್ಸನ್ನ ಆಚರಿಸ್ತಿರುವಾಗ ಇವಳಿಗೆ ಏನ್ ಮಾಡ್ತಾಳೆ, ದೂರ್ವಾಸನ ನೋಡಿ ಅಟ್ಲೀಸ್ಟ್ ಕೈ ಮುಗಿದು ಹೋಗಿದ್ರು ಸಂತೋಷ, ಆದ್ರೆ ಇವಳು ಆ ಕೆಲಸ ಮಾಡ್ಲಿಲ್ಲ. ಆದ್ರೆ ಹೇಳ್ತಾರಲ್ಲ, ಕರ್ಮ ಯಾರನ್ನು ಬಿಡಲ್ಲ. ಅದಕ್ಕೆ ಇವಳೇನು ಎಂತೆಂಥವ್ರನ್ನೂ ನಾನು ನನ್ನ ತಲೆಗೆ ಹಾಕೊಂಡಿದ್ದೀನಿ, ಈ ದುರ್ವಾಸರು ಎಷ್ಟೋರು ಅಂತೇಳಿ ತನ್ನ ಸೀರೆಯ ಸೆರಗನ್ನ ಅವರ ಮಕ್ಕದ ಮೇಲೆ ಬೀಳ್ತಾಳೆ. ಅಲ್ಲೇ ಇದ್ದಂಥ ದೂರ್ವಾಸರು ಆ ಕ್ಷಣ ಕಣ್ಣನ್ನು ಅಗಲಿಸಿ ಅಂತ ದೂರುತ್ತೆ, ರಾವಣನಿಂದ ನೀನು ಮಾನಪ್ರತಗೊಂಡಿದ್ರು ನೀನು ಬುದ್ಧಿ ಬರಲಿಲ್ಲ, ಇರು ನಾನು ನಿಮ್ಗೆ ಶಾಪ ಕೊಡ್ತೀನಿ, ನೀನೊಂದು ವಾನರಿಯಾಗಿ ಜನಿಸು ಅಂತೇಳಿ ಶಾಪ ಕೊಡ್ತಾನೆ. ಅದನ್ನು ಕೇಳಿದಂತ ಆ ಪುಂಜಿಕಾ ಸ್ಥಳ ಆದ್ರೆ ಆಲ್ರೆಡಿ ಪಾಪ ರಾವಣನಿಂದ ಅಪಹೃತವಾಗಿದ್ದಾಳೆ. ಸಾಲದಕ್ಕೆ ಇದೊಂದು ಶಾಪ ಬಂತ ಅಂತೇಳಿ ಹೋಗಿ ಸಾಷ್ಟಾಂಗ ಬಿದ್ದು ಪರಿಪ್ರಿಯಾಗಿ ಕೇಳ್ಕೊಂಡಾಗ ಆ ದೂರ್ವಾಸರು ಹೇಳ್ತಾರೆ, ನಾನೇನೇ ಒಂದು ಶಾಪ ಕೊಟ್ಟಿರುವೆ ಅದು ಕಾಲಕ್ಕೆ ಒಳ್ಳೇದೇ ಆಗುತ್ತೆ, ಯಾಕಂದ್ರೆ ಮುಂದೆ ಆಗೋದನ್ನ ನನಗೆ ಕರೆಸಿ ನೀನು ಕೊಡ್ತಾ ಇರೋದು,
ನಿನ್ನಲ್ಲಿ ಹುಟ್ಟುವಂತ ಮಗನಿಂದ ನಿನ್ನ ಭವಿಷ್ಯನೇ ಬದಲಾಗುತ್ತೆ, ಒಳ್ಳೇದಾಗುತ್ತೆ, ಹೋಗು ಅಂತೇಳಿ ಅವರಲ್ಲಿಂದ ಮಾಯಕ್ಕೆ ಹೋಗ್ತಾರೆ. ಅಂದ್ರೆ ಇವೆಲ್ಲ ಪರಮಾತ್ಮನ ಇಚ್ಛೆ. ಅವಳೇನೆ ಮುಂದೆ ಪುಂಜಿಕಾ ಸ್ಥಳನೆ ಅಂಜನಾದೇವಿಯಾಗಿ ಗೌತಮ ಮತ್ತೆ ಅಹಲ್ಯ ಮಗಳಾಗಿ ಬಂದು ಕುಂಜರ ಸಂಧ್ಯಾವಳಿಯ ಸಾಕು ಮಗಳಾಗಿ ಬೆಳೆದಂತ ಈ ಅಂಜನಾ ದೇವಿ ಅನೇಕ ವಿದ್ಯೆಗಳನ್ನ ವೇದಾಂಗಗಳನ್ನ ಕಲ್ತ್ಕೊಂಡು ಅದ್ರ ಜೊತೆಗೆ ಒಂದು ಕಾಮರೂಪಿ ವಿದ್ಯೆನೂ ಕಲ್ತ್ಕೊಂಡು, ಆ ಕಾಮರೂಪಿ ವಿದ್ಯೆ ಏನಪ್ಪಾ ಅಂದ್ರೆ ಯಾವಾಗ ಯಾವ ಸಂದರ್ಭ ಬಂದು ಯಾವ ರೂಪ ಬೇಕಾದ್ರೂ ಧರಿಸ್ಬೋದು ಅಂತ ವಿದ್ಯೆನೂ ಕಲ್ತ್ಕೊಂಡು ಬೆಳೆದು ದೊಡ್ಡವಳಾಗಿ ಮದುವೆ ವಯಸ್ಸುಗಳಾದಾಗ ಈ ಸಂಧ್ಯಾ ಮತ್ತೆ ಕುಂಜರಾಗೆ ಆಲೋಚನೆ ಬಂತು, ಯಾರನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ಅಲ್ಲಿ ಆ ನಾರದರು ಇವರ ಒಂದು ಚಿಂತೆಗೆ ಸೂಚಿಸಿದಂತ ವರ ಈ ಕೇಸರಿ. ಯಾರೀ ಕೇಸರಿ ಅಂದ್ರೆ, ಈ ಕೇಸರಿ ಹುಟ್ಟಿದ್ದೇ ಒಂದು ಆಶ್ಚರ್ಯ. ಯಾಕಂದ್ರೆ ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿದವರು ಇಬ್ರು, ಒಬ್ಬರು ಜಾಂಬುವಂತ, ಮತ್ತೊಬ್ರು ಈ ಕೇಸರಿ. ಕೇಸರಿ ಹುಟ್ಟಿದಾಗಲೇ ಬಹಳ ಪರಾಕ್ರಮಶಾಲಿ ಆಗಿದ್ರು. ಹುಟ್ಟಿದ ಮೇಲೆ ಆ ಬ್ರಹ್ಮ ಇವರಿಗೆ ಸೂಚಿಸಿದ್ರು, ಈ ಕ್ಷಣ ನೀನು ಕಿಷ್ಕಿಂಧೆನ ಹಾಳು ಅಂತ. ಅಲ್ಲಿಂದ ಹೊರಟು ಬಂದಂತ ಈ ಕೇಸರಿ, ಇವ್ರಿಗೆ ಕೇಸರಿ ಅನ್ನೋ ಹೆಸರು ಇರಲಿಲ್ಲ, ಇವ್ರಿಗೆ ಬ್ರಹ್ಮಪುತ್ರ ಅಂತಿದ್ರು. ಈ ಕೇಸರಿ ಅನ್ನೋ ಹೆಸರು ಹೇಗೆ ಬಂತು ಅಂದ್ರೆ, ಈ ಕಿಷ್ಕಿಂಧ ಸುತ್ತಮುತ್ತ ಇದ್ದಂತ ಕಾಡಿನಲ್ಲಿ ಅನೇಕ ಋಷಿಮುನಿಗಳು ಯಜ್ಞ ಆಗಾದಿಗಳು ಮಾಡ್ಕೊಳ್ತಾ ಇದ್ರು. ಆ ಯಜ್ಞ ಆಗಾದಿಗಳನ್ನ ಹಾಳು ಮಾಡಬೇಕು ಅಂತ ಶಂಕ ಸಬಲ ಅನ್ನೋ ಇಬ್ಬರು ರಾಕ್ಷಸರು ಆ ಮಾಡುತ್ತಿದ್ದ ಯಜ್ಞ ಆಗಾದಿಗಳನ್ನ ಹಾಳು ಮಾಡಿ ಅನೇಕ ಋಷಿ ಮುನಿಗಳನ್ನ ಸಂಹಾರ ಮಾಡ್ತಿದ್ರು. ಇದನ್ನ ಅರಿತಂತ ಆ ಋಷಿ ಮುನಿಗಳು ಈ ನಮ್ಮ ಸಂಕಷ್ಟ ಪಾರು ಮಾಡೋರು ಯಾರು ಅಂದಾಗ ಅವ್ರು ಹೊಳೆದಿದ್ದೆ ಈ ಕೇಸರಿ ಬಳಿ ಬಂದು ಕೇಳಿದಾಗ ಅದಕ್ಕೆ ಒಪ್ಪಿಕೊಂಡದ ಈ ಬ್ರಹ್ಮಪುತ್ರ. ಇವರಿಗೆ ಅಲ್ಲಿವರೆಗೂ ಆ ಕೇಸರಿ ಅನ್ನೋ ಹೆಸರು ಇರಲಿಲ್ಲ. ಇವರು ಅದಕ್ಕೆ ಒಪ್ಕೊಂಡು ಬಂದಂತ ಸಂಕಟದಿಂದ ನಾನು ಪಾರು ಮಾಡ್ತೀನಿ ಅಂತೇಳಿ ಬರೀ ಗೈಯಿಂದ ಬಂದು ಅವರು ಆ ಇಬ್ಬರು ಶಂಕ ಮತ್ತೆ ಸಬಲ ಅನ್ನೋ ರಾಕ್ಷಸರನ್ನ ತನ್ನ ಎರಡು ಕೈಯಲ್ಲಿ ತನ್ನ ಸೊಳ್ಳಿಂದ ಗಿರ ತಿರುಗಿಸಿ ಬಂಡೆಗೆ ಅಪ್ಪಳಿಸಿ ಅವ್ರನ್ನ ಸಂಹಾರ ಮಾಡಿದ್ರು. ಇದನ್ನ ನೋಡಿದಂತ ಈ ಋಷಿ ಮನಿಗಳು ಕೊಟ್ಟಂತ ಹೆಸರೇ ಕೇಸರಿ. ಅಂದಿನಿಂದ ಕೇಸರಿ ಅನ್ನೋ ಹೆಸರು ಬಂತು. ಆ ಕೇಸರಿನಿಗೆ ತಂದು ಈ ಅಂಜನಾ ದೇವಿನ ಕುಂಜರ ಮತ್ತೆ ಸಂಧ್ಯಾವಳಿ ಕೊಟ್ಟು ಮದುವೆ ಮಾಡಿದ್ರು. ಸಂತೋಷದಿಂದ ಕಳೀತಿದ್ದಂತ ಈ ದಂಪತಿಗಳು ಬಹಳ ವರ್ಷಗಳಾದ ಇವರಿಗೆ ಮಕ್ಕಳಾಗಿಲ್ಲ. ಆಗ ನಾರದರು ಮತ್ತೆ ಆಗಮನವಾಗಿ ಅವರಿಗೆ ಕೊಟ್ಟಂತ ಸೂಚನೆ, ನೀನು ಈ ಕ್ಷಣ ತಪಸ್ ಮಾಡಬೇಕು. ಆ ತಪಸ್ ಮಾಡಿದಂತ ಸ್ಥಳನೇ ಅಂಜನಾದ್ರಿ. ಅಲ್ಲಿ ಕುತ್ಕೊಂಡು ನಾರದರು ಕೆಲವೊಂದು ಉಪದೇಶ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀನು ನಿರಾಹಾರವಾಗಿ ತಪಸ್ ಮಾಡಬೇಕು. ನಿನಗೆ ಹುಡುಕೊಂಡ್ಬಂದು ನಿನಗೆ ಕೊಟ್ಟಂತ ಹಣ್ಣು ಮಾತ್ರ ನೀನು ಸೇವಿಸಿ ತಪಸ್ ಮಾಡಬೇಕು. ಅದು ಕೂತ್ಕೊಂಡು ಅಂಜನಾದೇವಿ ಕುತ್ಕೊಂಡು ತಪಸ್ ಮಾಡಕ್ ಹೊರಟ್ರು. ಆ ಸಂದರ್ಭದಲ್ಲಿ ಕೇಸರಿ ಸಹ ಹೋಗ್ತೀನಿ ಅಂದ್ರು. ಆವಾಗ ನಾರದರನ್ನು ತಡೆ ಹಿಡಿದು, ಈ ಕ್ಷಣ ನೀನೇನಾದ್ರೂ ನಿನ್ನ ರಾಜ್ಯವನ್ನು ಬಿಟ್ಟು ಬಂದ್ರೆ ಶತ್ರುಗಳ ದಾಳಿ ಆಗಬಹುದು, ಜೊತೆಗೆ ರಾಕ್ಷಸರು ಮತ್ತೆ ನಿಮಗೆ ದಾಳಿ ಮಾಡಿ ಧ್ವಂಸ ಮಾಡಬಹುದು. ಹಾಗಾಗಿ ನಿನ್ನ ರಾಜ್ಯವನ್ನು ಕಾಪಾಡು ಅಂತೇಳಿ ನಾರದರು ಅವ್ರನ್ನ ಅಲ್ಲೇ ಉಳಿಸ್ಕೊಳ್ತಾರೆ. ಈ ಅಂಜನಾ ದೇವಿನ ತಪಸ್ಸು ಕಳಿಸ್ತಾರೆ. ತಪಸ್ ಮಾಡುವಂತ ಸಂದರ್ಭದಲ್ಲಿ ಪರಮಾತ್ಮದ ಪರಶಿವ ವಾಯುಗೆ ಹೇಳ್ತಾನೆ, ಇದು ಸರಿಯಾದ ಸುಧಾನ್ಬ, ನೀನು ಪ್ರತಿದಿನ ಒಂದು ಹಣ್ಣನ್ನು ಕೊಡು. ನಾನು ಯಾವತ್ತು ಹೇಳ್ತೀನೋ ಆ ಹಣ್ಣಿನ ಮೂಲಕ ನೀನು ಆ ಒಂದು ಶಕ್ತಿನ ಆ ಗರ್ಭದಲ್ಲಿ ಪ್ರವೇಶಿಸು ಅಂತ ಹೇಳುವಾಗ, ಪ್ರತಿದಿನ ಈ ವಾಯು ಏನ್ ಮಾಡೋನು ತಪಸ್ ಮಾಡುವಾಗ ಒಂದು ಹಣ್ಣನ್ನು, ಅದ್ಭುತವಾದ ಹಣ್ಣನ್ನ ತಂದು ಆ ದೇವಿಯ ಒಂದು ಪಕ್ಕದಲ್ಲಿ ಇಟ್ಟು ಹೋಗೋನು. ಅದನ್ನ ತಿಂದು ಸೇವಿಸಿ ಹೀಗೆ ತಪಸ್ ಮಾಡುವಂತ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ದ, ಇದು ಸರಿಯಾದ ಸಮಯ, ಆ ಒಂದು ಹಣ್ಣಿನ ಮೂಲಕ ಆ ಗರ್ಭವನ್ನು ಪ್ರವೇಶ ಮಾಡು ಅಂತ ಹೇಳ್ತಾರೆ. ಆ ಹಣ್ಣಿನ ಮೂಲಕ ತನ್ನಲ್ಲಿ ಅಡಗಿಸಿಟ್ಟಿದಂತ ಆ ಅದ್ಭುತ ಶಕ್ತಿನ ಹಣ್ಣಿನ ಮೂಲಕ ಕೊಟ್ಟು ಆ ಅಂಜನಾ ದೇವಿ ಸೇವಿಸುವಾಗ ಮಾಡ್ತಾನೆ. ಯಾವಾಗ ಆ ದೇವಿ ಸೇವಿಸ್ತಾಳೋ ಆ ಗರ್ಭದಲ್ಲಿ ಒಂದು ರೀತಿ ಈ ಗರ್ಭ ಚಿಹ್ನೆ ಹುಟ್ಟಾದಾಗ ನೋವಾಗುತ್ತಲ್ಲ, ಆ ರೀತಿ ಸಂಕಟ ಪಡ್ತಾಳೆ. ಇವಳಿಗೆ ಆಶ್ಚರ್ಯ, ಇದೇನಿದು, ನನಗೆ ಇಷ್ಟು ದಿನ ತಿಂತಿದ್ದ ಹಣ್ಣುಗಳಿನ ಇವತ್ತೇನು ಒಂದು ರೀತಿ ವಿಚಿತ್ರವಾಗಿ ಭಾಸವಾಗ್ತಿದೆಯಾ ಅಂತ ಆಲೋಚನೆ ಮಾಡಿ, ಓಹೋ ಯಾರೋ ನನಗೆ ಮಾಯಾವಿ ನನ್ನ ಗರ್ಭ ಮಾಡಿದ್ದಾನೆ, ಯಾರೋ ಅವನು ಈ ಕ್ಷಣ ಬರಲಿಲ್ಲ ನಾನು ಶಾಪ ಕೊಡ್ತೀನಲ್ಲ. ಸಾಕ್ಷಾತ್ ಸ್ವಯಂ ಭಗವಂತನಾದ ಪರಮಾತ್ಮ ಮತ್ತೆ ವಾಯುದೇವರು ಬೃಂದ ಹೇಳ್ತಾರೆ, ಅಮ್ಮ ವರ ಕೊಟ್ಟಂತವನು ನಾನೇ ನಿನಗೆ, ಆ ವರನ ಈ ವಾಯುವಿನ ಮೂಲಕ ಗರ್ಭದೊಳಗೆ ಹಣ್ಣಿನ ಮೂಲಕ ನಿನಗೆ ಇಟ್ಟಿದ್ದೀನಿ. ನೀನು ಮುಂದೆ ಅಂತ ಹುಟ್ಟೋ ಮಗು ಪರಾಕ್ರಮಶಾಲಿ ಹಾಗೂ ನಿನ್ನ ಹೆಸರನ್ನು ಅಜರಾಮರವಾಗಿ ಉಳಿಸ್ತಾನೆ, ಆಲೋಚನೆ ಮಾಡ್ಬೇಡ ಅಂತೇಳಿ ಅವ್ರನ್ನ ಆಶೀರ್ವಾದ ಹೋಗ್ತಾರೆ. ಆಂಜನೇಯ ಸ್ವಾಮಿ ಹುಟ್ಟುವಂತ ಸಂದರ್ಭದಲ್ಲಿ ಪಾರ್ವತಿ ದೇವಿ ಕೇಳ್ತಾಳೆ, ಸ್ವಾಮಿ ಇನ್ನೇನು ನೀವು ಹುಟ್ಟುವ ಸಂದರ್ಭ ಬಂದಿದೆ, ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂದಾಗ ಪರಮಾತ್ಮ ಹೇಳ್ತಾನೆ,
ಶಿವ ಮತ್ತು ಶಕ್ತಿ ಇಲ್ಲದ್ದು ಎಲ್ಲೂ ಇಲ್ಲ. ಹಾಗಾಗಿ ನಾನು ಮಾನವ ಸ್ವರೂಪವಾಗಿದ್ದರೆ ವಾನರ ರೂಪನಾಗಿ ಆಂಜನೇಯ ಸ್ವಾಮಿಲಿ ನನ್ನ ಅಂಶ ಹೋಗುತ್ತೆ. ನೀನೂ ಸಹ ಬಾಲದ ರೂಪದಲ್ಲಿ ಬಾ ಅಂತ ಹೇಳ್ತಾರೆ. ಹಾಗಾಗಿ ಶಕ್ತಿ ಸ್ವರೂಪಿಣಿಯಾದ ಆ ಬಾಲನೇ ಆಂಜನೇಯ ಸ್ವಾಮಿಗೆ ಬಹಳ ಪರಾಕ್ರಮ ಕೊಡೋದು. ಹಾಗಾಗಿ ಮಹಾಶಕ್ತಿಯಾದ ಪಾರ್ವತಿ ದೇವಿ ಬಾಲದ ಸ್ವರೂಪದಲ್ಲಿ ಬಂದು ಪರಮಾತ್ಮನ ಪರಶಿವ ತನ್ನ ದೇಹದ ಮೂಲಕ ಅಂದರೆ ನನ್ನ ಅಂಶನ ರುದ್ರಾಂಶ ಸಂಭೂತನ ಆ ಅಂಜನಾ ಗರ್ಭದಲ್ಲಿ ಇಟ್ಟು ಅವರೇ ಆಂಜನೇಯ ಸ್ವಾಮಿ ಆಗಿ ಬಂದರು. ಅದಕ್ಕೆ ಈಗಲೂ ಸಹ ಆಂಜನೇಯ ಸ್ವಾಮಿ ಆರುವಾಗ ತನ್ನ ಬಾಲ ಪ್ರಣವ ರೂಪ ಅಂದರೆ ಓಂಕಾರ ಸ್ವರೂಪದಲ್ಲಿ ಇರುತ್ತೆ. ಹಾಗಾಗಿ ಶಿವ ಮತ್ತು ಶಕ್ತಿಯ ಐಕ್ಯತೆಯನ್ನೇ ಆಂಜನೇಯ ಸಂಭೂತ ಅಂದರೆ ರುದ್ರಾಂಶ ಸಂಭೂತನಾಗಿ ಆಂಜನೇಯ ಸ್ವಾಮಿ ಇದ್ದಾರೆ. ಹಾಗಾಗಿ ಬಾಲಕೂ ಸಹ ಪೂಜೆ ಮಾಡ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಬದ್ರಿಕಾಶ್ರಮದಲ್ಲಿ ಮುಂದೆ ಎಲ್ಲಿ ಅಂದರೆ ಬೆಟ್ಟ ಹತ್ತ ಮೇಲೆ ಹೋಗುವಾಗ ಅಲ್ಲಿ ಈಗಲೂ ಸಹ ಹೋಗೋದು ಕಷ್ಟ. ಆದರೆ ಅಲ್ಲಿ ಒಬ್ಬ ಅರ್ಚಕ ಆಂಜನೇಯ ಸ್ವಾಮಿ ಪರಮ ಭಕ್ತ ಹೋಗಿ ಅವರಿಗೆ 16 ರೀತಿಯ ಪೂಜೆನ ಬಾಲಕ ಮಾಡ್ತಾರೆ. ಈಗಲೂ ಸಹ ಆಂಜನೇಯ ಸ್ವಾಮಿನ ಚೆನ್ನಾಗಿ ಆರಾಧಿಸುವವರು ಪ್ರಥಮವಾಗಿ ಆಂಜನೇಯ ಸ್ವಾಮಿ ಮೇಲೆ ಆರಾಧಿಸಿದ ನಂತರ ಬಾಲಕ್ಕೆ ಪೂಜೆ ಮಾಡ್ತಾರೆ. ಯಾಕಂದರೆ ಮಹಾಶಕ್ತಿನೇ ಅಲ್ಲಿ ಇರೋದ್ರಿಂದ. ಆಂಜನೇಯ ಸ್ವಾಮಿ ಸರಿಯಾಗಿ 9 ತಿಂಗಳ ನಂತರ ವೈಶಾಖ ಮಾಸ ಕೃಷ್ಣ ಪಕ್ಷ ದಶಮಿ ದಿನ ಸರಿಸುಮಾರು ಮಧ್ಯಾಹ್ನ 12:45 ಶನಿವಾರ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಜನಿಸಿದ್ರು. ಈ ಮಹಾನ್ ಪರಾಕ್ರಮಶಾಲಿ ಹಾಗೂ ಕೇಸರಿ ನಂದನ ವಾಯುಪುತ್ರ ರುದ್ರಾಂಶ ಸಂಭೂತರಾದ ಈ ಆಂಜನೇಯ ಸ್ವಾಮಿ ಹುಟ್ಟಿ ಕೊನೆಗೆ ರಾಮನ ಬಂಟನಾಗಿ ರಾಮನಿಗೆ ಬಂದಂಥ ಸಂಕಟನ ಆಂಜನೇಯ ಸ್ವಾಮಿ ಸುಗ್ರೀವ ಜಾಂಬುವಂತರ ಮೂಲಕ ಆ ಸೀತಾದೇವಿಯನ್ನು ರಾವಣನ ಸಂಹಾರ ಮಾಡಿ ಕರೆದುಕೊಂಡು ಮತ್ತೆ ಯಥಾಸ್ಥಿತಿಯಲ್ಲಿ ರಾಮನ ಬಂಟನಾಗಿ ಅಣುವಿನಲ್ಲೂ ರಾಮನ ಭಕ್ತನಾಗಿ ಆಂಜನೇಯ ಸ್ವಾಮಿ ಮುಂದೆ ಬರುವಂಥ 9ನೇ ಬ್ರಹ್ಮನಾಗಿ ಚಿರಂಜೀವಿಯಾಗಿ ಈಗಲೂ ಸಹ ಗಂಧಮಾದನ ಪರ್ವತದಲ್ಲಿ ಇದ್ದಾರೆ. ಇವರನ್ನ ನೀವು ಆರಾಧಿಸಿದಾಗಲೇ ಸರ್ವ ದೇವತೆಗಳ ಶಕ್ತಿ ಈ ಆಂಜನೇಯ ಸ್ವಾಮಿ. ಹಾಗಾಗಿ ಎಲ್ಲ ದೇವತೆಗಳು ಇವರೆಲ್ಲ ಅಡಗಿರೋದ್ರಿಂದ ಈ ಸ್ವಾಮಿನ ಪೂಜೆ ಮಾಡಿ ಆರಾಧಿಸಿದ್ರೆ ಸಾಕು, ಎಲ್ಲ ದೇವತೆಗಳು ಅಲ್ಲಿರ್ತಾರೆ. ಯಾಕಂದರೆ ಎಲ್ಲ ಶಕ್ತಿಗಳ ಸ್ವರೂಪವೇ ಈ ಆಂಜನೇಯ ಸ್ವಾಮಿ. ಹಾಗಾಗಿ ಈ ಆಂಜನೇಯ ಕಥಾ ಸ್ವರೂಪ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ವಸ್ತಿ ಪ್ರಜಾಪಾಲೆಯಂತ ಜ್ಞಾನೇನ ಮಾರ್ಗೇಣ ಮೈಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಮತ್ತೊಂದು ಕಥೆಗೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.